ರಾಜ್ಯದಲ್ಲಿ ವಿಪರೀತ ಚಳಿ, ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳಲು ಸಾಧ್ಯವಾಗ್ತಾ ಇಲ್ಲ. ಅಲ್ಲೇ ಮಲಗೋಣ, ಒಂದು ಸ್ವಲ್ಪ ಇರೋಣ, ಆಮೇಲೆ ಹೋಗೋಣ ಅನ್ನೋ ತರಹನೇ ಭಾವನೆಗಳು. ಅಬ್ಬಬ್ಬಾ, ಏನು ಚಳಿ ಅಂತೀರಾ! ವಿಪರೀತ ಚಳಿಗೆ ರಾಜಧಾನಿ ಬೆಂಗಳೂರು ಗಾಢ ಗಾಢ. ವಾಕಿಂಗ್ ಹೋಗೋದಕ್ಕಾಗೋದಿಲ್ಲ, ಜಾಗಿಂಗೂ ಸಾಧ್ಯ ಇಲ್ಲ. ಇನ್ನು ನಾಯಿ ಮರಿನ ಕರ್ಕೊಂಡು ಹೋಗ್ತಿದ್ದವರು ಕೂಡ ಹಗ್ಗನ್ ಮನೇಲೇ ಕಟ್ಟಿ, ನಾಯಿಗೂ ವಾಕಿಂಗ್ ಇಲ್ಲ, ಜಾಗಿಂಗ್ ಇಲ್ಲ. ಬೆಚ್ಚನೆಯ ಉಡುಪು ಧರಿಸಿದ್ರು ತುಂಬಾನೇ ಚಳಿ. ಎಲ್ಲೆಲ್ಲಿ ಚಳಿ ಅನ್ನೋದು ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಮಾತ್ರ ಹೇಳೋದಕ್ಕೆ ಸಾಧ್ಯ, ಸಾರ್ವಜನಿಕವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪರಿ ಚಳಿ, ಥಂಡಿ ಥಂಡಿ ವೆದರ್ಗೆ IT ಸಿಟಿ ಜನರು ತರಹ ಚಳಿ ಚಳಿ. ರಾಜಧಾನಿ ಜನರೇ ಇರಲಿ ಎಚ್ಚರ. ಭಾರಿ ಚಳಿಯಿಂದ ಮನೆಯಿಂದ ಹೊರಬರೋದಕ್ಕೂ ಜನ ಹಿಂದೇಟು ಹಾಕ್ತಿದ್ದಾರೆ. ಭಾರಿ ಚಳಿಗೆ ಬೆಂಗಳೂರಿಗರು ತತ್ತರ. ಟೂ ವೀಲರಲ್ಲಿ ಹೋಗೋದಕ್ಕಾಗ್ತಾ ಇಲ್ಲ, ನಡ್ಕೊಂಡು ಹೋಗೋಣ ಅಂದ್ರೂ ಸಾಧ್ಯ ಇಲ್ಲ. ಈಗ 10,000 ರೂಪಾಯಿ ಕೊಡ್ತೀನಿ ತಣ್ಣೀರಲ್ಲಿ ಸ್ನಾನ ಮಾಡು ಅಂದ್ರು ಯಾರೂ ರೆಡಿ ಇಲ್ಲ. ಥಂಡಿ ಥಂಡಿ ಹವಾಮಾನಕ್ಕೆ ಬೆಚ್ಚಿ ಬಿದ್ದ ಬೆಂಗಳೂರು ಈ ಸಂದರ್ಭದಲ್ಲಿ ಸ್ವಲ್ಪ ಆಹಾರದ ಪದ್ಧತಿಯಲ್ಲೂ ಕೂಡ ಬದಲಾವಣೆಗಳನ್ನು ತರಬೇಕು. ತಣ್ಣಗಿರೋದನ್ನ ಕುಡಿಬೇಡಿ, ಐಸ್ ಕ್ರೀಮ್ ಮುಟ್ಟೋದಕ್ಕೂ ಹೋಗಬೇಡಿ, ತಂಪು ಪಾನೀಯಗಳನ್ನು ಕುಡಿಬೇಡಿ, ಫ್ರಿಡ್ಜ್ ಕಡೆ ಗಮನನೇ ಕೊಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಬಿಸಿ ಆಗಿರೋ, ಏನು ಹೇಳ್ತಾರೆ, ಬಿಸಿ ಬಿಸಿ ಆಗಿರೋ ಕಷಾಯ ಕುಡೀರಿ. ಬಿಸಿ ಬಿಸಿ ಏನು ಹಾಲು ಇಲ್ದಲೇ ಇರತಕ್ಕಂತಹ ಪಾನೀಯಗಳನ್ನು ಸೇವಿಸಿ, ಬೆಚ್ಚನೆಯ ಉಡುಪುಗಳನ್ನು ಧರಿಸಿ, ದೇಹಕ್ಕೆ ಹೆಚ್ಚು ಚಳಿಯ ಅನುಭವ ಆಗೋದಕ್ಕೆ ಬಿಡಬೇಡಿ. ಕಾರಣ ಈ ಪಾರ್ಶ್ವವಾಯು, ಸ್ಟ್ರೋಕ್ ಹಿಡಿದವರೆಲ್ಲ ಇರ್ತಾರೆ, ಅಥವಾ ನರ ಒಂದು ಸ್ವಲ್ಪ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸ್ತಾ ಇರುತ್ತೆ ದೇಹದ ನರಗಳು. ಆ ಸಂದರ್ಭದಲ್ಲಿ ವಿಪರೀತ ಚಳಿ ಆವರಿಸಿಕೊಂಡಾಗ ಸ್ಟ್ರೋಕ್ ಆಗೋ ಸಾಧ್ಯತೆಗಳಿದ್ದಾವೆ. ಸೊ ಇದು ಹಿರಿಯ ವಯಸ್ಕರು, ಇನ್ನು ಸಣ್ಣ ಸಣ್ಣ ಮಕ್ಕಳು ಕೂಡ ಜಾಗೃತೆಯಿಂದ ಇರಬೇಕಾಗಿ ಬರುತ್ತೆ. ಇನ್ನು ಶಾಲೆಗೆ ಹೋಗುವ ಮಕ್ಕಳಿಗೆ ಅತ್ಯಂತ ಬಿಸಿ ಇರತಕ್ಕಂಥ ಉಡುಪುಗಳನ್ನು ಧರಿಸಿ, ಸ್ವೆಟರ್ಗಳನ್ನು ಹಾಕಿ ಅವರನ್ನು ಬಿಸಿಯಾಗಿರಿಸುವಂತೆ ನೋಡಿಕೊಳ್ಳಿ. ಕಿವಿಗಳ ಒಳಗೆ ಶೀತ ಗಾಳಿ ಹೋಗದಂತೆ ತಡೆಗಟ್ಟೋದಕ್ಕೇನಾದರೂ ಕೊಡಿ. ಬೆಚ್ಚನೆಯ ಉಡುಪು ಮತ್ತು ಬೆಚ್ಚನೆಯ ಆಹಾರವನ್ನು ಸೇವಿಸಿ. ತಾಪಮಾನ ಮತ್ತಷ್ಟು ಕುಸಿಯುವ ಮುನ್ಸೂಚನೆ ಇದೆ. ಥಂಡಿ ನಿಮಗೆ ಗೊತ್ತಿರಲಿ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಗುವಿಗೆ ಜ್ವರ ಬಂದು ಅದು ಕ್ಯೂರ್ ಆಗೋದಕ್ಕೆ ಕೇಳುತ್ತಿಲ್ಲ. ವಾರ ಕಳೆದರೂ ಜ್ವರ ಹೋಗ್ತಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಈಗ ಜ್ವರ ಬರೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಜ್ವರ ಬಂದರೆ ಆದಷ್ಟು ಬೇಗ ಕ್ಲಿಯರ್ ಆಗೋದಿಲ್ಲ, ಅದು ಕ್ಯೂರ್ ಆಗೋದಿಲ್ಲ. ಥಂಡಿ ವೆದರ್ಗೆ IT ಸಿಟಿ ಜನರು ಮಾತ್ರ ಥಂಡಿ ಹೊಡೆದಿದ್ದಾರೆ. ಚಳಿ ರಾಜಧಾನಿ ಜನರೇ ಇರಲಿ ಎಚ್ಚರ. ಭಾರಿ ಚಳಿಯಿಂದ ಮನೆಯಿಂದ ಹೊರಬರೋದಕ್ಕೆ ಜನ ಹಿಂದೇಟು ಹಾಕ್ತಿದ್ದಾರೆ. ಅಲ್ಲೇ ಬೆಂಕಿ ಹಾಕ್ಕೊಂಡು, ಅಲ್ಲೇ ಚಳಿ ಕಾಯಿಸ್ಕೊಂಡು, ಅಲ್ಲೇ ಇರೋಣ ಅಂತ ಅನ್ನಿಸ್ತಾ ಇದೆ. ಆಫೀಸಿಗೆ ಬರೋದಕ್ಕೂ ಕೂಡ ಮನಸ್ಸಿಲ್ಲದೆ ಜನ ಥಂಡ ಹೊಡೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.